ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ರೈತರೆ, ಇಷ್ಟು ದಿನ ನಿಮ್ಗೊಂದು ಸಮಸ್ಯೆ ಇರ್ತಿತ್ತು. ಬೆಳೆಗಳನ್ನ ಏನೋ ಬೆಳಿತೀವಿ, ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ, ಆದ್ರೆ ಮಾರ್ಕೆಟಿಂಗ್ ಅನ್ನ ಯಾವ ರೀತಿಯಾಗಿ ನಾವು ಕಂಡುಕೊಳ್ಳೋದು, ಸೊ ಮಾರ್ಕೆಟ್ ನಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ಒಳ್ಳೆ ಪ್ರಾಫಿಟ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಸಮಸ್ಯೆ ಇದಿರುತ್ತೆ. ಸೊ ಅದಕ್ಕೆ ಒಂದು ಬೆಸ್ಟ್ ವೇದಿಕೆಯನ್ನ ನಾನು ನಿಮ್ಗೆ ಇವತ್ತು ಪರಿಚಯಿಸ್ತೀನಿ. ಸೊ ಲೋಕಲ್ ಫಾರ್ಮರ್ಸ್ ಅನ್ನುವಂಥ ಸಂಸ್ಥೆ ಇಲ್ಲಿ ನಿಮಗೆ ಯಾವ ರೀತಿಯಾಗಿ ಅಂದ್ರೆ ವೇದಿಕೆಯಾಗಿ ಇಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಬೆಳೆದಂತ ಬೆಳೆಗಳನ್ನ, ನೀವು ಇನ್ ಕೇಸ್ ಬೆಳೆಗಳನ್ನ ಬೆಳೆದು ಬೈ ಪ್ರಾಡಕ್ಟ್ಸ್ ಅನ್ನ ಮಾಡ್ತೀರಿ ಅಂತಂದ್ರೆ ಈ ಒಂದು ವೇದಿಕೆ ಮೂಲಕ ನೀವು ನೇರವಾಗಿ ಗ್ರಾಹಕರ ಜೊತೆ ಕಾಂಟ್ಯಾಕ್ಟ್ ಅನ್ನ ಬೆಳೆಸಬಹುದು, ಅಲ್ಲೇ ನೀವು ಸೇಲ್ ಕೂಡ ಮಾಡಬಹುದು. ಸೊ ಅದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಸೊ ನನ್ನ ಜೊತೆಗೆ ಇವತ್ತು ಯತೀಶ್ ಅವರಿದ್ದಾರೆ. ಸೊ ಈ ಒಂದು ಸಂಸ್ಥೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ನೀವು ಯಾವ ರೀತಿಯಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಸೊ ಇವರಲ್ಲಿ ಯಾವ ರೀತಿಯಾಗಿ ಸೇಲ್ ಮಾಡ್ತಾರೆ, ಏನೆಲ್ಲ ಬೆಳೆಗಳನ್ನ ನೀವು ಕೊಡಬಹುದು, ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್, ಈಗ ಮೇನ್ ಆಗಿ ರೈತರಿಗೆ ಇರುವಂತಹ ಸಮಸ್ಯೆ ಮಾರ್ಕೆಟಿಂಗ್. ಸೊ ಎಷ್ಟೇ ಮಾರ್ಕೆಟಿಂಗ್ ಇದ್ರೂ ಕೂಡ ಒಂದು ಸರಿಯಾದ ಬೆಲೆ ನಮಗೆ ಸಿಗ್ತಿಲ್ಲ ಅನ್ನೋದು ಅವ್ರದ್ದೊಂದು ಗೊಂದಲ. ಸೊ ಅದಕ್ಕೆ ನೀವು ಈ ಒಂದು ಸಂಸ್ಥೆಯನ್ನ ಶುರು ಮಾಡ್ಕೊಂಡಿದ್ದೀರಾ. ಸೊ ಈ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಯಾರು ಶುರು ಮಾಡಿರೋದು, ಏನು ಸರ್ ಇದು? ಖಂಡಿತ ನಾವು ಕೂಡ ಕೃಷಿಕರೇ. ಅದರ ಒಟ್ಟಿಗೆ ನಾವು ಇಂಜಿನಿಯರಿಂಗ್ ಕೆಲಸವನ್ನು ಮಾಡ್ತಿದ್ವಿ. ಕೃಷಿ ಕುಟುಂಬದಿಂದ ಬಂದು ನಾವು ಕೂಡ ಸಣ್ಣದಿಂದ ಕೃಷಿ ಕೂಡ ಮಾಡ್ತಾ ಇದ್ವಿ. ಆದರೆ ನಮಗೆ ಕೃಷಿ ಈಗ ಗೊಂದಲವಾದ ಪರಿಸ್ಥಿತಿಯಲ್ಲಿ ಇರೋದು ನಮಗೆ ಕೂಡ ಅರಿವಿದೆ. ಅದರಿಂದಾಗಿ ನಾವು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು, ಏನಾದರೂ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಏನು ನಾವು ಕಲ್ತಿದ್ದೀವಿ ಅದನ್ನು ಕೂಡ ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ನಮ್ಮ ಕೊಡುಗೆ ನೀಡಬೇಕು ಅಂತ ಅನ್ನೋ ಉದ್ದೇಶದಿಂದ ನಾವು IT ಕ್ಷೇತ್ರದಿಂದ ಕೃಷಿ ಕ್ಷೇತ್ರಕ್ಕೆ ಬಂದ್ವಿ. ನಮ್ಮ ಕೃಷಿ ಕ್ಷೇತ್ರದಲ್ಲಿ ಕೂಡ ಕೃಷಿ ಮಾಡ್ತಾ ಇದ್ವಿ. ಸೊ ಏನ್ ಬೆಳಿತಾ ಇದ್ರಿ ಸರ್ ನೀವು? ನಾವು ಸಾಂಪ್ರದಾಯಿಕವಾಗಿ ಅಡಿಕೆ, ಬಾಳೆ, ಮತ್ತೆ ಭತ್ತ, ತೆಂಗು ಅಂತದನ್ನೆಲ್ಲ ಬೆಳಿತಿದ್ವಿ. ಅದರ ಜೊತೆಗೆ ಆಹಾರ ಉತ್ಪನ್ನಗಳನ್ನು ಕೂಡ ಬೆಳಿಬೇಕು ಅಂತ ಹೇಳ್ಬಿಟ್ಟು ಇನ್ನು ಹೆಚ್ಚು ತರಕಾರಿ ಅಂತದನ್ನೆಲ್ಲ ಕೂಡ ಬೆಳೆದಿಕ್ಕೆ, ಕಾಳುಮೆಣಸು ಅಂತದೆಲ್ಲ ಆಡ್ ಮಾಡಿದ್ವಿ ನಮ್ಮ ತೋಟದಲ್ಲಿ. ಅದರ ಜೊತೆಗೆ ನಾವು ನೋಡಿರುವುದೇಂದ್ರೆ, ನಾವು ಉತ್ಪನ್ನವನ್ನು ಚೆನ್ನಾಗಿ ಬೆಳೆದ್ರು ಕೂಡ ಮಾರುಕಟ್ಟೆದ್ದು ಸಮಸ್ಯೆ ಖಂಡಿತ ನಾವೆಲ್ಲ ನೋಡ್ತೀವಿ. ಅದಕ್ಕೆ ನಾವು ಯೋಚನೆ ಮಾಡಿರೋದು, ವೈಯಕ್ತಿಕವಾಗಿ ನಾವು ನೇರ ಗ್ರಾಹಕರಿಗೆ ಮಾರುಕಟ್ಟೆ ಮಾಡೋದು ಅದು ಕಷ್ಟ ಸಾಧ್ಯ ಅಂತ ಅನ್ಸೋದ್ರಿಂದ ಗುಂಪು ಮಾರುಕಟ್ಟೆ ಮೂಲಕ ನಾವು ಮಾಡ್ಬೋದು, ನೇರ ಮಾರುಕಟ್ಟೆ ಮಾಡ್ಬೋದು ಅಂತ ಒಂದು ಯೋಚನೆ ಮಾಡಿದ್ವಿ. ಅದರ ಒಟ್ಟಿಗೆ ಗುಂಪು ಮಾರುಕಟ್ಟೆ ಮಾಡ್ತಾ ಇರುವಾಗ ನಾವು ನೋಡ್ತಿರೋದೇನೆಂದ್ರೆ, ತುಂಬ ಸಲ ನಾವೇನೋ ಐಟಮ್ಸ್ ನಮಗೆ ಎಷ್ಟು ಬೇಕನ್ನೋ ಒಂದು ಬೇಡಿಕೆ ಮಾಹಿತಿ ನಮ್ಗೆ ಇರೋದಿಲ್ಲ. ನಾವು ಕೊಯ್ಲು ಮಾಡ್ತೀವಿ, ಆಮೇಲೆ ಮಾರಾಟಕ್ಕೆ ಅಂತ ಕೊಂಡು ಹೋಗ್ತೀವಿ. ಅಂತ ಸಮಯದಲ್ಲಿ ತುಂಬಾ ವೇಸ್ಟೇಜ್ ಬರ್ತದೆ. ನಾವು ತುಂಬಾ ಸಲ ಹೇಳ್ತೀವಿ, ಅಂಗಡಿಯವರು ತುಂಬಾ ಬೆಲೆ ಕಮ್ಮಿ ಕೊಡ್ತಾರೆ, ಮೋಸ ಮಾಡ್ತಿದ್ದಾರೆ, ಹೆಚ್ಚಿನ ಬೆಲೆ ಅವರಿಗೆ ಹೋಗ್ತಿದೆ ಅಂತ ಹೇಳ್ತೀವಿ. ಆದ್ರೆ ಸಮಸ್ಯೆ ಏನಂದ್ರೆ, ಅದರಲ್ಲಿ ಬರೋ ವೇಸ್ಟೇಜ್ ಅಂತದ್ದು ರಿಸ್ಕ್ ಅವರು ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಕೇವಲ ನಾವು ವ್ಯವಸ್ಥೆಯನ್ನು ದೂರುವ ಬದಲು ಅದಕ್ಕೆ ಪರ್ಯಾಯವಾಗಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಹೇಗೆ ಕಂಡುಕೊಳ್ಬಹುದು ಅಂತ ನಾವು ಯೋಚನೆ ಮಾಡಿದಾಗ, ನಾವು ಒಂದು ಯೋಚನೆ ಬಂದಾಗ ನಾವು IT ಕೂಡ ಕ್ಷೇತ್ರದಲ್ಲಿ ಇದ್ದದ್ರಿಂದ IT ಅನ್ನು ಉಪಯೋಗಿಸ್ಕೋಬಹುದು ಅಂತ. ಸ್ವಲ್ಪ ನಾವು ಗ್ರಾಹಕರ ಬೇಡಿಕೆಯನ್ನು ಮೊದಲೇ ನಾವು ತಿಳ್ಕೊಂಡ್ಬಿಟ್ರೆ ಆವಾಗ ಅದಕ್ಕೆ ಅನುಗುಣವಾಗಿ ನಾವು ಉತ್ಪನ್ನಗಳನ್ನು ಕೊಯ್ಲು ಮಾಡ್ಬೋದು ಅಥವಾ ಉತ್ಪಾದನೆ ಮಾಡ್ಬೋದು. ಅಂಥದನ್ನು ನೇರವಾಗಿ ಗ್ರಾಹಕರಿಗೆ ಸಪ್ಲೈ ಚೈನ್ ಏನು ಸರಬರಾಜು ಚೈನ್ ಇದೆ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು ಅಂತ. ತುಂಬಾ ಸಲ ಏನಾಗ್ತದೆ, ತುಂಬಾ ಮಧ್ಯವರ್ತಿಗಳಿರ್ತಾರೆ. ಅದನ್ನು ಕಡಿಮೆ ಮಾಡಿಬಿಟ್ಟು ನೇರವಾಗಿ ರೈತರಿಂದ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ ಆಗಬೇಕು. ಖಂಡಿತ ಸ್ವಲ್ಪ ಮಟ್ಟಕ್ಕೆ ಅದು ಲೋಕಲ್ ಲೆವೆಲ್ ಅಲ್ಲಿ ನೇರವಾಗಿ ಮಾಡಬಹುದು ಅಂತ ಸಾಧ್ಯತೆ ಇದ್ರೂ ಕೂಡ ಮಿಡ್ಲ್ ಅಲ್ಲಿ ಯಾರೋ ಒಬ್ರು ಸಪ್ಲೈ ಮಾಡೋರು ಬೇಕಾಗ್ತಾರೆ. ಅದಕ್ಕೊಂದು ವ್ಯವಸ್ಥೆ ಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಗುಂಪಾಗಿ ಒಂದು local-farmers.in ಅಂತ. ಎಷ್ಟು ಜನ ಇದ್ದಾರೆ ಸರ್ ಈ ಗುಂಪಲ್ಲಿ? ಗುಂಪಲ್ಲಿ ನಾವು ಪ್ರಾರಂಭಿಸುವಾಗ ಒಂದು 4 ಜನ ಪ್ರಾರಂಭಿಸಿದ್ದು. ಅದರ ನಂತರ ನಾವೊಂದು ಅದಕ್ಕೆ ಡೆಡಿಕೇಟೆಡ್ ಟೀಮ್ ಬೇಕು. ಆಪರೇಷನ್ಸ್ ಏನಲ್ಲಿ ಪ್ಯಾಕಿಂಗ್ ಮಾಡೋದಿರ್ಬೋದು ಅಥವಾ ಮನೆಗೆ ತಲುಪಿಸೋದಿರ್ಬೋದು, ಅದಕ್ಕೋಸ್ಕರ ಟೀಮ್ ಬೇಕು ಅಂತ ಈಗ ಮಂಗಳೂರು ಮತ್ತೆ ಬೆಂಗಳೂರಲ್ಲಿ ಪ್ರಾರಂಭ ಮಾಡಿರೋದು. ಅಲ್ಲಿ ನಮ್ಗೊಂದು 12 ಜನ ಈಗ ಫೀಲ್ಡ್ ಅಲ್ಲಿ ಇದು ಡೆಲಿವರಿ ಸಮೇತ ಮಾಡೋದಿಕ್ಕೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ. ತುಂಬಾ ಕಡಿಮೆ ಬೆಲೆಯಲ್ಲಿ ನಾವು ಮ್ಯಾನೇಜ್ ಮಾಡಬೇಕು. ಹೈಯೆಸ್ಟ್ ಪರ್ಸೆಂಟೇಜ್ ಏನು ಗ್ರಾಹಕರು ಪೇ ಮಾಡ್ತಾರೆ ಅದು ರೈತರಿಗೆ ಹೋಗ್ಬೇಕು. ನಮ್ಮ ಮಾರ್ಜಿನ್ ಮಿನಿಮಮ್ ಅಲ್ಲಿ ಇಟ್ಕೊಂಡು, ಬಟ್
ಅದು ಸಸ್ಟೈನೇಬಲ್ ಆಗಬೇಕು, ಅಂದ್ರೆ ಅದು ಸುಸ್ಥಿರವಾಗಿ ನಡಿಬೇಕು, ಮುಂದಕ್ಕೂ ಕೂಡ ನಡಿಬೇಕು. ದೀರ್ಘಕಾಲಕ್ಕೆ ರೈತರಿಗೆ ಉತ್ತಮ ಸೇವೆ ಕೊಡಬೇಕು. ಅದರೊಟ್ಟಿಗೆ ನಾವು ಗ್ರಾಹಕರಾಗಿ ಕೂಡ ನಾವು ಯೋಚನೆ ಮಾಡೋದಿದ್ರೆ ತುಂಬಾ ಸಲ ಏನಾಗ್ತದೆ, ನಮ್ಗೆ ಸಾವಯವ ಉತ್ಪನ್ನ ಸಿಗೋದಿಲ್ಲ. ಸಿಕ್ಕಿದ್ರು ಕೂಡ ಸಾವಯವ ಅಂತ ಹೇಳ್ತೀವಿ, ಅದರ ಬಗ್ಗೆ ಖಾತ್ರಿ ಇರೋದಿಲ್ಲ. ಅಂದ್ರೆ ಕೆಲವರು ಮಾಡ್ಬೋದು ಅಥವಾ ಮಾಡೋದಿಲ್ಲ. ಅದಕ್ಕೆ ನಾವು ಪಾರದರ್ಶಕ ರೀತಿ ಇರಬೇಕು ಅಂತ. ಅದು ಎಲ್ಲಿಂದ ಉತ್ಪನ್ನ ಆಯ್ತು, ಯಾರು ಉತ್ಪಾದನೆ ಮಾಡಿದ್ರು, ಮತ್ತೆ ಅದನ್ನು ಹೇಗೆ ಉತ್ಪಾದನೆ ಮಾಡಿದ್ರು, ಆ ಮಾಹಿತಿ ಗ್ರಾಹಕರಿಗೆ ಸಿಗ್ಬೇಕು. ಅದಕ್ಕೋಸ್ಕರ ಪೂರ್ಣ ಮಾಹಿತಿ ನಮ್ಮ ಆಪ್ ಅಲ್ಲಿ ನಾವು ಇರುವ ಹಾಗೆ. ಅಂದ್ರೆ ಒಂದೇನಂದ್ರೆ ರೈತರೇ ನೇರವಾಗಿ ಮಾರಾಟ ಮಾಡೋದು, ಆದ್ರೆ ಆ ಶ್ರಮ ರೈತರಿಗಿಲ್ಲ. ಅದು ನಾವು ತಗೊಳ್ತೀವಿ. ಅಂದ್ರೆ ಪ್ರೊಸೆಸ್ ಹೆಂಗಾಗುತ್ತೆ ಸರ್? ಈಗ ರೈತರು ಅವ್ರು ಬೆಳೆದಿರುವಂತ ಬೆಳೆಗಳನ್ನ ಕೊಡ್ಬೇಕು ಅಂತಂದ್ರೆ ಏನಾದ್ರು ಪಾಲಿಸಿ ರಿಜಿಸ್ಟ್ರೇಷನ್ ಆತರ ಇರುತ್ತಾ? ಅಂಡ್ ಏನೆಲ್ಲ ಬೆಳೆಗಳನ್ನ ಕೊಡ್ಬೋದು ಅವರು? ಖಂಡಿತ ತುಂಬಾ ಸರಳವಾಗಿ ಇಟ್ಟಿದೀವಿ. ತುಂಬಾ ಕಾಂಪ್ಲಿಕೇಟೆಡ್ ಮಾಡಿದಷ್ಟು ರೈತರಿಗೆ ಸೇವೆ ಕೊಡೋದು, ಸೇವೆ ಜಾಸ್ತಿ ಅರ್ಥನೂ ಆಗಲ್ಲ. ನಾವು ಸಾಮಾನ್ಯವಾಗಿ ಗೂಗಲ್ ಅಲ್ಲಿ ಅರ್ಜಿ ಮಾಡಿದೀವಿ ಅಥವಾ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಕೊಂಡು ಅವ್ರು ಕೂಡ ಅವ್ರ ಮಾಹಿತಿ ಕೊಡ್ಬೋದು. ಆ ಮಾಹಿತಿಯನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಪ್ರಾಥಮಿಕವಾಗಿ ಅವರು ನಮಗೆ ಮುಖ್ಯವಾಗಿ ಎರಡು ಉದ್ದೇಶ ಇದೆ. ಒಂದು, ರೈತರಿಗೆ ಉತ್ತಮ ಬೆಲೆ ಸಿಗಬೇಕು. ಅದರೊಟ್ಟಿಗೆ ಕೃಷಿ ಸಾವಯವ ಅಥವಾ ನೈಸರ್ಗಿಕವಾಗಿರ್ಬೇಕು, ಕೆಮಿಕಲ್ ಫ್ರೀ ಆಗಿರ್ಬೇಕು, ಅದು ಕೂಡ ಉದ್ದೇಶ. ಅದರಿಂದ ಎರಡು ಉದ್ದೇಶ, ಗ್ರಾಹಕರಿಗೆ ಉತ್ತಮ ಉತ್ಪನ್ನಗಳು ಸಿಗಬೇಕು, ಮತ್ತೆ ಭೂಮಿಯಲ್ಲಿ ಕೃಷಿ ಕೆಮಿಕಲ್ ಮುಕ್ತವಾಗಿರ್ಬೇಕು, ಸಾವಯವವಾಗಿರ್ಬೇಕು, ನೈಸರ್ಗಿಕ ರೀತಿಯಲ್ಲಿ ಇರಬೇಕು. ಆ ಉದ್ದೇಶ ಕೂಡ. ಅಂದ್ರೆ ದೀರ್ಘಕಾಲಕ್ಕೆ ಈ ಮೂರು, ರೈತ, ಗ್ರಾಹಕ ಮತ್ತೆ ಪರಿಸರ, ಇದು ಮೂರನ್ನು ಕೂಡ ನಾವು ನೋಡ್ಕೊಂಡ್ರೆ ಮಾತ್ರ ಸುಸ್ಥಿರವಾಗಿರ್ತದೆ. ಆ ಉದ್ದೇಶದಿಂದ ನಾವು ಆ ಕಂಡೀಷನ್ ಇಟ್ಕೊಂಡಿದ್ದೇವೆ. ಪ್ರಾಥಮಿಕವಾಗಿ ಅವರು ಏನು ಅವ್ರದ್ದು ನಾವು ಕೃಷಿ ಮಾಡ್ತಿದ್ದೀವಿ ಅಂತ ಹೇಳುವಾಗ ನಾವು ವೆರಿಫೈ ಮಾಡ್ತೀವಿ, ಅವರು ಹೇಗೆ ಮಾಡ್ತಾರೆ, ಯಾವ ರೀತಿಯಲ್ಲಿ ಬೆಳೆಸ್ತಾರೆ. ಮತ್ತೆ ಆ ಮಾಹಿತಿಯನ್ನು ನಾವು ನಮ್ಮ ಆಪ್ ಅಲ್ಲಿ ಕೂಡ ಪಬ್ಲಿಷ್ ಮಾಡ್ತೇವೆ. ನಂತರ ಅವ್ರದ್ದು ಏನು ಪ್ರಾಡಕ್ಟ್ಸ್ ಇದೆ ಅದರ ಮಾಹಿತಿಯನ್ನು ಪಡೆದು ಅವರ ಉತ್ಪನ್ನಕ್ಕೆ ಅವರು ಬೆಲೆ ನಿರ್ಧರಿಸಬೇಕು ಅಂತ. ಅಂದ್ರೆ ದಲ್ಲಾಳಿಗಳು ಅಂತ ಬಂದ್ರೆ ಅವರು ಡಿಸೈಡ್ ಮಾಡ್ತಾರೆ ಎಷ್ಟು ಪ್ರೈಸ್. ಅದೊಂದು ನಾವು ಒಂದು ದುರದೃಷ್ಟಕರ ವಿಷಯ. ಯಾವುದೇ ಕಂಪನಿ ಉತ್ಪನ್ನ ಮಾಡಿದ್ರು ಅವರ ಕಾಸ್ಟ್ ಬೇಸಿಸ್ ಅಲ್ಲಿ ಅವರು ಅನಲೈಸ್ ಮಾಡಿಬಿಟ್ಟು ಪ್ರೈಸ್ ಡಿಸೈಡ್ ಮಾಡ್ತಾರೆ. ಖಂಡಿತ ಮಾರುಕಟ್ಟೆಯ ಮಾಹಿತಿ ಬೇಕಾಗ್ತದೆ. ನಾವು ಬೆಲೆ ಡಿಸೈಡ್ ಮಾಡ್ತೀವಿ, ಎಷ್ಟೋ ಬೇಕಾದ್ರೂ ಹಾಕೋದಿಕ್ಕಾಗಲ್ಲ, ಯಾವುದೇ ಕಂಪನಿಗೂ ಹಾಕೋದಿಕ್ಕಾಗೋದಿಲ್ಲ. ಬಟ್ ಮಾರುಕಟ್ಟೆ ಮಾಹಿತಿಯನ್ನು ನಾವು ಕೊಡ್ತೇವೆ, ಹೀಗೆ ಇಷ್ಟು ಪ್ರೈಸ್ ಇದೆ ಈ ರೀತಿ ಅಂತ. ಬಟ್ ಅವರ ಬೆಲೆಯನ್ನು ಅವರು ಡಿಸೈಡ್ ಮಾಡಬೇಕು. ಮತ್ತೆ ಅದರ ನಂತರ ನಮ್ದು ಏನು ಪರಿಶ್ರಮ, ನಮ್ಮ ಒಂದು ಡೆಲಿವರಿ, ಮಾರುಕಟ್ಟೆ ವ್ಯವಸ್ಥೆ ಪರಿಶ್ರಮ, ಅದರದ್ದು ಮಾರ್ಜಿನ್ ಆ್ಯಡ್ ಮಾಡಿಕೊಂಡು ಗ್ರಾಹಕರಿಗೆ ಬೆಲೆ ನಿಗದಿ ಆಗತ್ತೆ. ಗ್ರಾಹಕರು ಏನು ಆರ್ಡರ್ ಮಾಡ್ತಾರೆ ಅದನ್ನು ನಾವು ರೈತರಿಂದ ಗ್ರಾಹಕರಿಗೆ ತಲುಪಿಸ್ತೀವಿ. ನಾವು ಇನ್ನೊಂದು ವಿಷಯ ನೋಡಿರೋದು ಏನಂದ್ರೆ, ನಾವು ತುಂಬಾ ಸಲ ತುಂಬಾ ವೇದಿಕೆಗಳಿದೆ, ರೈತರು ಪಬ್ಲಿಷ್ ಮಾಡ್ತಾರೆ, ಗ್ರಾಹಕರು ಆರ್ಡರ್ ಮಾಡ್ತಾರೆ. ಬಟ್ ತುಂಬಾ ಸಲ ಏನಾಗ್ತದೆ, ರೈತರು ಸ್ಟಾಕ್ ಇಟ್ಕೋಬೇಕಾಗ್ತದೆ. ತುಂಬಾ ಸಲ ರೈತರ ಹತ್ರ ಸ್ಟಾಕ್ ಇಟ್ಕೊಂಡು ಸಪ್ಲೈ ಮಾಡೋದು ಆಗೋದಿಲ್ಲ. ಎಸ್ಪೆಷಲಿ ಸ್ಟಾಕ್ ಇದ್ರೂ ಕೂಡ ಸೇಲ್ ಆಗೋದು ಸಮಸ್ಯೆ ಆಗ್ತದೆ. ಅದಕ್ಕೆ ಎಸ್ಪೆಷಲಿ ನಮ್ದು ಪೆರಿಷೇಬಲ್ ಐಟಮ್ಸ್ ಇದೆ, ಹಣ್ಣು ತರಕಾರಿಗಳು ಅಥವಾ ಕೆಲವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್, ಅದು ತುಂಬಾ ದಿವಸ ಶೆಲ್ಫ್ ಲೈಫ್. ಏನೇನಿದೆ ಅಂತ ತೋರಿಸಬಹುದು ಸರ್? ಅಂದ್ರೆ ರೈತರಿಗೆ ಅಟ್ ಲೀಸ್ಟ್ ಐಡಿಯಾ ಸಿಗುತ್ತೆ ನಾವು ಏನೇನ್ ಸೇಲ್ ಮಾಡಬಹುದು. ಖಂಡಿತ. ಎಷ್ಟು ಯಾವ ಏರಿಯಾಕ್ಕೆ ಸಪ್ಲೈ ಮಾಡ್ತೀವಿ ಅಲ್ಲಿಗೆ ಅದಕ್ಕೆ ಸರಿಯಾಗಿ ಯಾವ ಉತ್ಪನ್ನಗಳು ಗ್ರಾಹಕರಿಗೆ ಸಿಗಬೇಕು ಅದನ್ನು ಅದಕ್ಕೆ ಸರಿಯಾಗಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಈಗ ಹಣ್ಣು ತರಕಾರಿ ನಮ್ಮ ಇದು ಸರಬರಾಜು ಕೇಂದ್ರ ಇದೆ ಮಂಗಳೂರು ಮತ್ತೆ ಬೆಂಗಳೂರಲ್ಲಿ ಸದ್ಯಕ್ಕೆ ಅಲ್ಲಿ ಹತ್ತಿರದಲ್ಲಿ ಮಾತ್ರ ಮಾಡ್ತೀವಿ ಹಣ್ಣು ತರಕಾರಿ. ಅದೇ ದಿನಸಿ ದೂರದ ಈಗ ಎಂಟೈರ್ ಬೆಂಗಳೂರಲ್ಲಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ, ಎಂಟೈರ್ ದಕ್ಷಿಣ ಕನ್ನಡದಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಎಣ್ಣೆಗಳು ಇದೆ, ಅದು ಕೂಡ ಈಗ ಕೃಷಿಕರು ಇರ್ಬೋದು ಅಥವಾ ಸಣ್ಣ ಉದ್ದಿಮೆದಾರರು ಪ್ಯೂರ್ ಆಗಿ ಮಾಡೋರು, ಚಿಕ್ಕ ಬಿಸ್ನೆಸ್ ಮಾಡೋರು ಓಕೆ, ಅಂದ್ರೆ ಅವ್ರಿಗೆ ಚೆನ್ನಾಗಿ ಮಾರ್ಕೆಟ್ ಮಾಡೋಕ್ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಮಾಡ್ಕೋಬಹುದು ಅವರು. ಗೊತ್ತಿಲ್ಲ ಮತ್ತೆ ಯಾಕಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದಂದ್ರೆ ದೊಡ್ಡ ಮಟ್ಟಕ್ಕೆ ಮಾಡುವಾಗ ಅಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅನ್ನೋ ಖಾತ್ರಿ ಇಲ್ಲ. ತುಂಬಾ ಸಲ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಮತ್ತೆ ಅದಕ್ಕೆ ಶೆಲ್ಫ್ ಲೈಫ್ ಇರಬೇಕು ಅನ್ನೋದಕ್ಕೆ ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾರೆ ಅಥವಾ ಪ್ಯೂರ್ ಏನು ಸತ್ವ ಇರುತ್ತೆ ಅದನ್ನೆಲ್ಲ ತೆಗೆದುಬಿಡ್ತಾರೆ. ಫಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದನ್ನ ನೆಕ್ಸ್ಟ್ ಮಾಡ್ತಾ ಹೋಗಲ್ಲ, ಅದು ಮೇನ್ ಪ್ರಾಬ್ಲಮ್. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ತುಂಬಾ ದೊಡ್ಡ ಕಂಪನಿಗಳಿಗೆ ಸಪೋರ್ಟ್ ಮಾಡೋದಕ್ಕಿಂತಲೂ ಮೀಡಿಯಂ ಸ್ಕೇಲ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಮತ್ತೆ ಹೋಮ್ ಇಂಡಸ್ಟ್ರೀಸ್. ಸರ್, ಈಗ ಫಾರ್ಮರ್ಸ್ ಏನೆಲ್ಲ ನಾವು ಬೆಲ್ಟ್ ಕೊಡಬಹುದು ಸರ್? ಏನೆಲ್ಲ ಆಪರ್ಚುನಿಟೀಸ್ ಇದೆ? ಖಂಡಿತ ಫಾರ್ಮರ್ಸ್ ಗ್ರಾಹಕರಿಗೆ ಯಾವುದೆಲ್ಲ ಉತ್ಪನ್ನಗಳನ್ನು ನೇರವಾಗಿ ಕೊಡಬಹುದು, ಫಾರ್ಮರ್ಸ್ ಇಂದ ಉತ್ಪಾದನೆ ಮಾಡಬಹುದು, ಗ್ರಾಹಕರ ಮನೆಯಲ್ಲಿ ಏನೆಲ್ಲ ಉಪಯೋಗ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸರ್, ಈಗ ಐಡಿಯಾಸ್ ಫಾರ್ಮರ್ಸ್ ಗೆ ಬರಬೇಕು ಅಂತಂದ್ರೆ ಉದಾಹರಣೆಗೆ ಈಗ ನಾವು ಹಣ್ಣು ತರಕಾರಿ ಅದರಿಂದ ಹಿಡಿದು ಇನ್ಕ್ಲೂಡಿಂಗ್
ಒಂದು ಹರ್ಬ್ಸ್ ಇರ್ಬೋದು, ಈಗ ಏನು ಬ್ರಾಹ್ಮಿ ಇರ್ಬೋದು ಅಥವಾ ಅಲೋವೆರಾ ಅಂತದಕ್ಕೆ ಕೂಡ ಡಿಮಾಂಡ್ ಇರುತ್ತೆ. ತುಂಬಾ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಸಿಗದಂತಹ ಉತ್ಪನ್ನಗಳನ್ನು ಕೂಡ ರೈತರು ಗ್ರಾಹಕರಿಗೆ ತಲುಪಿಸೋ ಸಾಧ್ಯತೆ ಇದೆ. ಮತ್ತೆ ಮಾರುಕಟ್ಟೆಯಲ್ಲಿ ಸಿಗುವ ಉತ್ಪನ್ನಗಳಿಗಿಂತ ಎಷ್ಟೋ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ರೈತರು ಗ್ರಾಹಕರಿಗೆ ಕೊಡೋದಕ್ಕೆ ಸಾಧ್ಯತೆ ಇದೆ ಅಂತ. ಈಗ ಹರ್ಬ್ಸ್ ಇರ್ಬೋದು, ಅದರಿಂದ ಪ್ರಾರಂಭಿಸಿ ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತೆ ದಿನಸಿಗಳು, ಬೇರೆ ಬೇರೆ ಬೇಳೆ ಕಾಳುಗಳು ಅಂತದ್ದು, ಅಥವಾ ಈಗ ಮನೆಯಲ್ಲಿ ಮಾಡಿದ ಉತ್ಪನ್ನಗಳು, ಹಪ್ಪಳ ಅಥವಾ ಅಂತದ್ದು ಚಿಪ್ಸ್ ಇರ್ಬೋದು. ಬಟ್ ಪ್ಯೂರ್ ಆಗಿ ಯಾವುದೇ ಕೆಮಿಕಲ್ ಮುಕ್ತವಾಗಿ ಮಾಡಿರುವಂತದ್ದು ಮತ್ತೆ ಉತ್ತಮ ಗುಣಮಟ್ಟದ್ದು ಅಂತ ಉತ್ಪನ್ನಗಳನ್ನು ರೈತರು ನೇರವಾಗಿ ಗ್ರಾಹಕರಿಗೆ ತಲುಪಿಸಬಹುದು. ಅದು ಸ್ಥಳೀಯ ಮಟ್ಟದಲ್ಲಿ ಕೂಡ ಗ್ರಾಹಕರಿಗೆ ನೇರವಾಗಿ ಯಾವ ರೀತಿಯಲ್ಲಿ ನಮ್ಮ ಸಂತೆಗಳಲ್ಲಿ ನಡೀತಾ ಇತ್ತು ಅಂತದನ್ನು ಕೂಡ ನಾವು ಸಪೋರ್ಟ್ ಮಾಡ್ತೇವೆ, ಅಂದ್ರೆ ನೇರವಾಗಿ ಗ್ರಾಹಕರಿಗೆ ತಲುಪಿಸೋದಿಕ್ಕೆ. ಅದರ ಒಟ್ಟಿಗೆ ದೂರದ ನಗರಗಳಾದ ಈಗ ಮಂಗಳೂರು, ಬೆಂಗಳೂರು ಅಂತಹ ನಗರಗಳಲ್ಲಿ ಇರುವಂತಹ ಗ್ರಾಹಕರಿಗೆ ಕೂಡ ಪಾರದರ್ಶಕ ರೀತಿಯಲ್ಲಿ ಆ ರೈತರ ವಿವರನ್ನೆಲ್ಲ ಹಾಕ್ತಿವಿ. ಯಾವ ರೈತರು ಬೆಳಿತಾರೆ ಅವರೇ ನೇರವಾಗಿ ಮಾರುವ ರೀತಿಯಲ್ಲಿ ನಾವು ಗ್ರಾಹಕರಿಗೆ ತಲುಪಿಸ್ತೀವಿ. ಅದರ ಒಟ್ಟಿಗೆ ಈಗ ಜೇನುತುಪ್ಪ ಇರ್ಬೋದು ಅಥವಾ ಹಸುವಿನ ತುಪ್ಪ ಇರ್ಬೋದು, ಉಪ್ಪಿನಕಾಯಿ, ಮತ್ತೆ ಸಂಸ್ಕರಿತ ಉತ್ಪನ್ನಗಳು, ಈಗ ಗೋಧಿ ಇದ್ರೆ ಅದರದ್ದು ಹಿಟ್ಟು ಮಾಡ್ಕೊಂಡು ಅಥವಾ ಜೋಳದ ಹಿಟ್ಟು ಮಾಡ್ಕೊಂಡು ಅಥವಾ ಜೋಳದ ರೊಟ್ಟಿ ಮಾಡ್ಕೊಂಡು ಅಂತ ಉತ್ಪನ್ನಗಳನ್ನು ಕೂಡ ರೈತರು ನೇರವಾಗಿ ಗ್ರಾಹಕರಿಗೆ ತಲುಪಿಸಬಹುದು. ಸರ್, ಈಗ ರೈತರಿಗೆ ಇರೋ ಡೌಟ್ಸ್ ಈಗ ಕಂಪ್ಲೀಟ್ ಆಗಿ ಅವರೇ ಪ್ಯಾಕೇಜ್ ಮಾಡ್ಕೊಡ್ಬೇಕಾಗತ್ತೆ, ಅದು ಹೆಂಗೆ ಸರ್? ಅಂದ್ರೆ ಡೈರೆಕ್ಟ್ ಆಗಿ ಇಷ್ಟು ಕ್ವಾಂಟಿಟಿ ಅಂತ ಕೊಡ್ಬೋದಾ, ಹೇಗೆ? ನಮ್ಮ ಒಂದು ಉದ್ದೇಶ ಏನಂದ್ರೆ ರೈತರಿಗೆ ಅವರದೇ ಒಂದು ಬ್ರ್ಯಾಂಡಿಂಗ್ ಕೂಡ ಅವಕಾಶ ಕೊಡಬೇಕು ಅಂತ. ಅವಕಾಶ ಅವರಿಗೆ ಆಸಕ್ತಿ ಇದ್ರೆ ತುಂಬಾ ಸಲ ರೈತರು ಈಗ ಯೋಚನೆ ಮಾಡ್ತಾರೆ. ಈಗ ಶಾರ್ಟ್ ಟರ್ಮ್ ಯೋಚನೆ ಮಾಡಿದ್ರೆ ಕೇವಲ ಉತ್ಪನ್ನ ಮಾರೋದು, ಉತ್ತಮ ಬೆಲೆ ಪಡೆಯುವುದು ಒಂದು ಉದ್ದೇಶ ಆದ್ರೆ, ದೀರ್ಘಕಾಲದ ಯೋಚನೆ ಮಾಡಿದ್ರೆ ಅವರದೇ ಒಂದು ಬ್ರ್ಯಾಂಡ್ ನಿರ್ಮಾಣ, ಅದು ಕೂಡ ಒಂದು ಉತ್ತಮ ದೀರ್ಘಕಾಲಕ್ಕೆ ಅವರಿಗೆ ಒಂದು ಅವಕಾಶ. ಅದಕ್ಕೆ ಕೂಡ ನಾವು ಅವಕಾಶ ಕಲ್ಪಿಸ್ತೀವಿ, ನಮ್ಮ ಬೇಕಾದ ಮಾಹಿತಿಯನ್ನು ಅವರಿಗೆ ಕೊಡ್ತೀವಿ. ಸರ್, ಈಗ ಅವರು ಸೇಲ್ ಮಾಡ್ತಾರಂತಂದ್ರೆ ಈಗ ನಾನ್ ಕಸ್ಟಮರ್, ಸೊ ನಾನ್ ಪೇ ಮಾಡಿರುವಂತದ್ದು ನಿಮ್ಗೆ ಬರುತ್ತಾ ಅಥವಾ ಡೈರೆಕ್ಟ್ ಆಗಿ ರೈತನಿಗೆ ಹೋಗುತ್ತಾ? ನಮ್ಮ ವೇದಿಕೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ರೈತರು ನೇರವಾಗಿ ಅವರೇ ಸಪ್ಲೈ ಮಾಡಿದಾಗ ಅವ್ರಿಗೆ ಏನು ಪೇಮೆಂಟ್ ಮಾಡ್ತಾರೆ ಅದರ ಭಾಗ ಅವರಿಗೆ ನೇರವಾಗಿ ಹೋಗುವ ಹಾಗೆ. ಮತ್ತೆ ಇನ್ನೊಂದು ನಮ್ಮ ಮೂಲಕ ಸಪ್ಲೈ ಮಾಡಿದಾಗ ಆ ಉತ್ಪನ್ನಗಳು ಅಂದ್ರೆ ಎರಡು ರೀತಿನೂ ಅವರಿಗೆ ಆಪರ್ಚುನಿಟಿ ಇದೆ. ಖಂಡಿತ ಆ ಮೌಲ್ಯ ನಮ್ಗೆ ಬರ್ತದೆ. ಅದನ್ನು ಏನು ನಾವು ಪ್ರೊಕ್ಯೂರ್ ಮಾಡಿರ್ತೀವಿ ಅದಕ್ಕೆ ಬಿಲ್ ಮಾಡಿ ಗ್ರಾಹಕರಿಗೆ, ರೈತರಿಗೆ ಸಿಗುವಾಗ. ಸೊ ಇದೇನ್ ಸರ್, ಈಗ ಮೈಕ್ರೋ ಗ್ರೀನ್ಸ್ ನಾನು ನೋಡ್ತಾ ಇದ್ದೀನಿ, ಗ್ರೋ ಕಿಟ್ ಅಂತ, ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ? ಖಂಡಿತ ಇದೊಂದು ಉದಾಹರಣೆಯಾಗಿ ಒಂದು ಉತ್ಪನ್ನ, ಮೈಕ್ರೋ ಗ್ರೀನ್ಸ್ ಗ್ರೋ ಕಿಟ್ ಅಂತ. ಪೇಟೆಯಲ್ಲಿ ಇರುವವರು ಕೂಡ ಕೃಷಿಯ ಒಂದು ಸಣ್ಣ ಅನುಭವವನ್ನು ಪಡಿಬಹುದು. ಜಾಗ ಏನು ಬೇಕಾಗಿಲ್ಲ. ಇದು ಮೈಕ್ರೋ ಗ್ರೀನ್ಸ್ ಏನಿರ್ತದೆ, ಒಂದು ಸಣ್ಣದಾಗಿ ಇಷ್ಟು ದೊಡ್ಡ ಗ್ರೀನ್ ಬೀಜ ಬೆಳೆದು ಏನು ಮೊಳಕೆ ಹೊಡೆದು ಇಷ್ಟು ದೊಡ್ಡದಾಗುವಾಗ ಅದನ್ನು ಕಟ್ ಮಾಡಿ ತಿಂತಾರೆ. ತುಂಬಾ ಆರೋಗ್ಯಕ್ಕೆ ಉತ್ತಮ. ಮೊಳಕೆಗಿಂತ 10 ಪಟ್ಟು ಹೆಚ್ಚು. ಎಷ್ಟು ಕ್ವಾಂಟಿಟಿ ನಾವು ಬೆಳ್ಕೋಬಹುದು? ಇದೊಂದು ಸಣ್ಣ ಒಂದು ಬಾಕ್ಸ್ ಅಲ್ಲಿ, ಇಷ್ಟು ಸಣ್ಣ ಟ್ರೇ ಅಲ್ಲಿ ಕೋಕೋಪಿಟ್ ಮತ್ತೆ ಕಂಪೋಸ್ಟ್ ಉಪಯೋಗಿಸಿ, ಮತ್ತೆ ಬೀಜ ಕೂಡ ಇದೆ, ಆ ಬೀಜವನ್ನು ಹಾಕಿ ಒಂದು ಸ್ಪೂನ್ ಅಷ್ಟು ಹಾಕಿ ಇಷ್ಟಿಷ್ಟು ಉದ್ದ ಮೊಳಕೆ ಬರ್ತದೆ. ಅದನ್ನು ಕಟ್ ಮಾಡಿ ನಮ್ಮ ಮನೆಗೆ ಉಪಯೋಗಿಸಬಹುದು. ಸರ್, ನಿಮ್ ಮುಂದಿನ ಫ್ಯೂಚರ್ ಪ್ಲಾನ್ ಏನು ಸರ್? ಅಂದ್ರೆ ಈಗ ನಾರ್ಮಲ್ ಆಗಿ ಈಗ ನಾವು ಅಮೆಝಾನ್ ಹತ್ರದ್ ನೋಡಿದ್ರೆ ಸೊ ರೈತರಿಂದ ಅವ್ರು ಖರೀದಿ ಮಾಡ್ತಾರೆ, ದೊಡ್ಡ ಒಂದು ಅದು ಲಾರ್ಜ್ ಸ್ಕೇಲ್ ಅಂತ ಹೇಳ್ಬೋದು, ಅಂತ ಐಡಿಯಾ ಏನಾದ್ರು ಇದೆಯಾ ಸರ್ ಆನ್ಲೈನ್ ಅಂತ ಬಂದಾಗ? ಒಂದು ಉದ್ದೇಶ ಅಂದ್ರೆ ಈಗ ಅಮೆಝಾನ್ ಏನಿರುತ್ತೆ ಅವರು ಕೂಡ ಪರ್ಚೇಸ್ ಮಾಡೋದು ಇಲ್ಲ. ಅದೇ ಅವ್ರು ಏನ್ ಮಾಡ್ತಾರೆ, ಒಂದು ವೇದಿಕೆ ಕೊಡ್ತಾರೆ. ಅದೇ ರೀತಿ ನಮ್ದು ಕೃಷಿಕರಿಗೋಸ್ಕರ ಇರುವ ವೇದಿಕೆ. ಈಗ ಸದ್ಯಕ್ಕೆ ನಮ್ದು ಮಂಗಳೂರು ಮತ್ತೆ ಬೆಂಗಳೂರಲ್ಲಿ ನಾವು ಸಪ್ಲೈ ಚೈನ್ ಮಾಡ್ತಿದೀವಿ. ನೆಕ್ಸ್ಟ್ ಗೆ ಮುಖ್ಯವಾಗಿ ಪ್ರಥಮ ಹಂತವಾಗಿ ಕೃಷಿಕರು ಅವರ ಸ್ಥಳೀಯವಾಗಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ ಆಗ್ಬೇಕು ಅಂತ. ಯಾವ ಸಾವಯವ ಕೃಷಿಕರು ವೈಯಕ್ತಿಕವಾಗಿರ್ಬೋದು ಅಥವಾ ಗುಂಪಾಗಿ ಒಂದು ಸಣ್ಣ ಕೋಆಪರೇಟಿವ್ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ಕೊಂಡು ಅಥವಾ ಇನ್ಫಾರ್ಮಲ್ ಆಗಿ ಒಂದು ಗ್ರೂಪ್ ಮಾಡ್ಕೊಂಡು ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ. ಅದರ ಒಟ್ಟಿಗೆ ದೂರದ ದೊಡ್ಡ ಮಟ್ಟದ ಗ್ರಾಹಕರಿಗೆ, ದೊಡ್ಡ ಸಂಖ್ಯೆಯ ಗ್ರಾಹಕರಿಗೆ ತಲುಪಿಸೋದಕ್ಕೋಸ್ಕರ ನಮ್ದು ಒಂದು ಸರಬರಾಜು ಸರಪಳಿ, ಸಪ್ಲೈ ಚೈನ್ ಅದು ಇರ್ತದೆ. ಅದನ್ನು ಈಗ ಸದ್ಯಕ್ಕೆ 2 ಸಿಟಿಯಲ್ಲಿ ಇರೋದನ್ನು ನಾವು ಅಲ್ಲಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಒಂದೊಂದು ಮಾಡಿ, ಅಥವಾ ಬೆಂಗಳೂರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಇನ್ನೂ ಹೆಚ್ಚಿನ ಗ್ರಾಹಕರಿಗೆ ತಲುಪುವ ವ್ಯವಸ್ಥೆ ಮಾಡಬೇಕು. ಇನ್ನೂ ಹೆಚ್ಚಿನ ರೈತರಿಗೆ ನಮ್ಮ ಸೇವೆಯನ್ನು ಒದಗಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಓಕೆ ಸರ್, ನಿಮ್ಮ ಐಡಿಯಾ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಲ್ಲರ ರೈತರಿಗೂ ಕೂಡ ಒಂದು ಮಾರ್ಕೆಟಿಂಗ್ ಪ್ರಾಬ್ಲಮ್, ಸೊ ಆ ಒಂದು ವೇದಿಕೆಯನ್ನ ನೀವು ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಬಿಸಿ ಟೈಮಲ್ಲೂ ಕೂಡ ನಮಗೆ ಟೈಮ್ ಕೊಡ್ರಿ. ಥ್ಯಾಂಕ್ ಯು ಸರ್.
ನಿಮ್ಮ ಸಮಯಕ್ಕೆ, ನಿಮ್ಮ ಈ ಪ್ರಯತ್ನಕ್ಕೆ Thank you, ಶುಭಾಗ್ಲಿ ಅನ್ನೋ ಹಾರೈಕೆ ಹೇಳ್ತಿಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ನೀವು ಬೆಳೆದಂತ ಬೆಳೆಗೆ ಈಗ ಒಂದು ವೇದಿಕೆ ಸಿಕ್ಕಿದೆ. ಲೋಕಲ್ ಫಾರ್ಮರ್ಸ್ ಅನ್ನುವಂತ ಒಂದು ವೇದಿಕೆ ಮುಖಾಂತರ ನೀವು ನಿಮ್ಮ ಬೆಳೆಗಳಿಗೆ ಸರಿಯಾದ ಒಂದು ಮಾರ್ಕೆಟ್ ಅನ್ನ ಕಂಡ್ಕೊಳ್ಬಹುದು. ಸೊ ನೀವೇ ಇಲ್ಲಿ ಪ್ರೈಸ್ ಅನ್ನ ಕೂಡ ನಿಗದಿ ಮಾಡಬಹುದು. ಸೊ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಯಾರಿಗ್ ಬೇಕು ಹೇಳಿ? ಯಾಕಂತಂದ್ರೆ ನಾವು ಒಂದು ಬೆಳೆಗಳನ್ನ ಬೆಳಿತೀವಿ, ದಲ್ಲಾಳಿಗಳ ಸಮಸ್ಯೆ ಆಗಿರ್ಬೋದು, ಮಾರ್ಕೆಟ್ ಸಮಸ್ಯೆ ಅಂತ ಹೇಳಿ ರೈತರು ಸಾಕಷ್ಟು ಒಂದು ಬೆಳೆಗಳನ್ನ ಬೆಳೆದು ವೇಸ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅಂತ ಒಂದು ರೈತರಿಗೆ ಇವತ್ತು ನಾನು ವೇದಿಕೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ಮುಂದೆ ಹಾಜಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.